ಮಹಿಳಾ ದಿನಾಚರಣೆಯ ಪ್ರಯುಕ್ತ ಯುನೈಟೆಡ್ ಹಾಸ್ಪಿಟಲ್ ವತಿಯಿಂದ ಮಹಿಳೆಯರಿಗೆ ಆರೋಗ್ಯ ಸುರಕ್ಷತೆ ಅಭಿಯಾನ. ಜಯನಗರ ಯುನೈಟೆಡ್ ಹಾಸ್ಪಿಟಲ್ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಚರಣೆ. ಯುನೈಟೆಡ್ ಆಸ್ಪತ್ರೆಯ ಗ್ರೂಪ್ ಸಿಒಒ ಕರ್ನಲ್ ರಾಕೇಶ್ ಕುಮಾರ್ ಭಾರದ್ವಾಜ್, ಬಿಎಸ್ಎಂ, ತಜ್ಞ ವೈದ್ಯರುಗಳಾದ ಡಾಕ್ಟರ್ ಶೋಭಾ ಪ್ರಕಾಶ್, ಶ್ರೀಮತಿ ಚೇತನಾ ಬೆಳಗೆರೆ, ಚಿತ್ರಕಲಾ ಬಿರಾದಾರ್, ರಿತಿಕಾ ಹಿರೇಮಠ್, ಡಾಕ್ಟರ್ ಅಶ್ವಿತಾ ಪದ್ಮಾ, ಡಾಕ್ಟರ್ ಚಂದ್ರಮೌಳಿ ರವರು ದೀಪ ಬೆಳಗಿಸಿ ಉದ್ಘಾಟನೆ ಮಾಡಿದರು. ಹೆಣ್ಣು ಅಂದ್ರೆ ಹೀಗಿರಬೇಕು ಅಂತ ಏನು ನಾವು ಬ್ರಾಕೆಟ್ಸ್ ಅಲ್ಲಿ ಹಾಕಿ ಕೂರಿಸಿದೀವೋ ಅದರಿಂದ ಹೊರಗೆ ತೆಗೆಯೋದು ತುಂಬಾ ಕಷ್ಟ ಇದೆ, ತುಂಬಾ ವರ್ಷಗಳು ಬೇಕಾಗುತ್ತೆ. ಮ್ಯಾಮ್ ಹೇಳಿದಾಗೆ ನಾವು ಎಂಪವರ್ ಆಗೋದಷ್ಟೇ ಅಲ್ಲ, ನಾವು ಪವರ್ಫುಲ್, ಬಿಕಾಸ್ ವಿಮೆನ್ ಆರ್ ಪವರ್ಫುಲ್. ಅದನ್ನ ನಾವು ಎಲ್ಲೂ ಯಾವ ಪ್ರತಿಯೊಂದು ಮಹಿಳಾ ದಿನಾಚರಣೆಯಲ್ಲಿ ಹೇಳಿ ಪ್ರತಿಪಾದಿಸಬೇಕಾದಂತ ಪರಿಸ್ಥಿತಿ ಇಲ್ಲ. ನಾವು ಗಂಡಸರಿಗೆ ಜನ್ಮ ಕೊಟ್ಟರು ನಾವೇ ಅಂದಮೇಲೆ ನಾವು ಶಕ್ತಿಯುತ ಮಹಿಳೆಯರೇ, ದೇವಿಗಳೇ. ಅದನ್ನ ನಾನು ಯಾರು ಅದನ್ನ ಮತ್ತೆ ಮತ್ತೆ ಹೇಳೋ ಅವಶ್ಯಕತೆ ಇಲ್ಲ. ಆದರೆ ಯಾವಾಗ ಕೆಲವೊಂದು ಪ್ರಶ್ನೆಗಳು ಗಂಡಸರ ಕಡೆಯಿಂದನೇ ಬರುತ್ತೋ, ಅಥವಾ ಕೆಲವೊಂದು ಪ್ರಶ್ನೆಗಳು ಸಮಾಜದ ಕಡೆಯಿಂದ ಅಥವಾ ಹೆಣ್ಣು ಮಕ್ಕಳ ಕಡೆಯಿಂದನೇ ಬರುತ್ತೋ. ನಮ್ಮಮ್ಮನೇ ನನ್ಗೆ ವಿರುದ್ಧ ನಿಂತಿದ್ರು, ಯಾಕೆ ಮಾಡ್ತೀಯ ಇದನ್ನೆಲ್ಲ ನೀನು ಸೀರಿಯಲ್ಲು ಸಿನಿಮಾ ಎಲ್ಲ ಅಂತ. ಅಂದ್ರೆ ಸಮಾಜ ನಮ್ಮನ್ನ ಬೇರೆ ರೀತಿಯಲ್ಲಿ ಟ್ರೈನ್ ಮಾಡಿಬಿಟ್ಟಿದೆ. ಹಿಂಗೆ ಇರಬೇಕು, ಮಗಳನ್ನ ಈ ರೀತಿನೇ ಬೆಳೆಸ್ಬೇಕು, ಗಂಡು ಮಗ ಆಗಿದ್ರೆ ಅವನನ್ನು ಹೀಗೆ ಬೆಳೆಸ್ಬೇಕು, ಅವನು ಲೇಟ್ ಆಗಿ ಬಂದ್ರೆ ಅವನನ್ನು ಕೇಳಬಾರ್ದು. ಮಗಳು 7-8 ಗಂಟೆ ಮೇಲೆ ಹೊರಗಡೆ ಹೋಗ್ತೀನಿ ಅಂದ್ರೆ ಯಾಕೆ ಹೋಗ್ತೀಯಾ, ಎಲ್ಲಿ ಹೋಗ್ತೀಯಾ, ಯಾವ ಫ್ರೆಂಡ್ ಮನೆಗೆ ಹೋಗ್ತೀಯ ಅಂತ 10 ಪ್ರಶ್ನೆಗಳನ್ನ ಕೇಳಬೇಕು. ಆಗ್ಲೇ ನಾನು ಒಳ್ಳೆ ತಾಯಿ. ಗಂಡಸರ ಸಪೋರ್ಟ್ ಇಲ್ಲದೆ ನಾವು ಹೆಣ್ಮಕ್ಳು ಏನೂ ಮಾಡೋಕ್ಕಾಗಲ್ಲ, ನಮ್ಮ ಸಪೋರ್ಟ್ ಇಲ್ಲದೆ ಅವ್ರಿಗೇನು ಮಾಡೋಕ್ಕಾಗಲ್ಲ. ಯಾರು ಮೇಲೆಲ್ಲ ಕೀಳಲ್ಲ, ಈ ಜೆಂಡರ್ ಬ್ಯಾರಿಯರ್ ಹೋಗಬೇಕು. ಕಮಿಂಗ್ ಬ್ಯಾಕ್ ಟು ದಿಸ್ ಹಾಸ್ಪಿಟಲ್, ನನಗೆ ಕರ್ನಲ್ ಸರ್ ಹೇಳಿದಾಗೆ ರೂಟ್ಸ್ ಇಂದ ಪರಿಚಯ ಅಂತ. ಐ ಆಮ್ ಫ್ರಮ್ ಗುಲ್ಬರ್ಗ. ನಾನು ನಮ್ಮ ಮನೆಯಿಂದ ಒಂದು 500-600 ಮೀಟರ್ ದೂರದಲ್ಲಿ ಒಂದು ಹಾಸ್ಪಿಟಲ್ ಮುಂದೆ ಹೋಗ್ತಾ ಇರ್ತೀನಿ ನಾನು ಯಾವಾಗಲೂ ಊರಿಗೆ ಹೋದಾಗ. ಯುನೈಟೆಡ್ ಹಾಸ್ಪಿಟಲ್ ಅಂತ ನೋಡಿದ್ದೀನಿ ಬೋರ್ಡು, ಬಟ್ ನನಗೆ ಜ್ಞಾಪಕ ಇಲ್ಲ. ಬಿಕಾಸ್ ನಾವು ಯಾವಾಗಲೂ ಒಳಗಡೆ ಹೋಗಿ ಬಂದಿದ್ರೆ ಮಾತ್ರ ಸೇರಿದೆಲ್ಲ ಅದು ಎಲ್ರಿಗೂ ಇಷ್ಟ. ಯಾರ್ಯಾರು ಎಲ್ಲಿಂದ ಬಂದಿದ್ದೀರೋ, ಯಾವ್ಯಾವ ಊರಿಂದ ಬಂದಿದ್ದೀರೋ, ಅಲ್ಲಿಂದ ಏನೋ ಇದೆ ಅಥವಾ ಅಲ್ಲಿಯವರು ಆ ಕಡೆಯವರು ಅಂದ ತಕ್ಷಣ ಒಂದು ಕನೆಕ್ಷನ್ ಬೆಳೆದ್ಬಿಡುತ್ತೆ. ಸೊ ಹಾಗಾಗಿ ಅವತ್ತು ಸ್ಟಾಫ್ ಬಂದಾಗಲೂ ಹೇಳಿದ್ರು, ಇದು ನಿಮ್ಮ ಹಾಸ್ಪಿಟಲ್ ಅಂತ ತಿಳ್ಕೊಂಡು ಬರ್ರಿ ಮೇಡಮ್ ಅಂತ. ಖಂಡಿತ ಇದು ನನ್ನ ಹಾಸ್ಪಿಟ್ಲೇ. ಗುಲ್ಬರ್ಗಾದಲ್ಲಿರ್ಬೋದು, ಇಲ್ಲಿರ್ಬೋದು, ಊರುಗಳ ಬೇರೆ ಆದರೂ ಯುನೈಟೆಡ್ ಹಾಸ್ಪಿಟಲ್, ಇಟ್ ಆ್ಯಕ್ಚುಲಿ ಯುನೈಟೆಡ್ ಮೀ ವಿತ್ ದಿಸ್ ಹಾಸ್ಪಿಟಲ್. ಥ್ಯಾಂಕ್ಸ್ ಫಾರ್ ಇನ್ವೈಟಿಂಗ್ ದಿಸ್ ಹ್ಯಾಪಿ ವುಮೆನ್ಸ್ ಡೇ ಅಂತ. ಆಮೇಲೆ ಹಾಸ್ಪಿಟಲ್ ಪದಕ್ಕೂ ಆಸ್ಪತ್ರೆ ಪದಕ್ಕೂ ಮತ್ತು ಮಹಿಳೆಗೂ ಒಂಥರ ವಿಚಿತ್ರ ಅನ್ನಿಸ್ತು. ಯಾಕಂದರೆ ಕರ್ನಲ್ ಸರ್ ಹೇಳ್ತಿದ್ರು ಬಂದಾಗ, ನಮ್ಮಲ್ಲಿ ಇಲ್ಲಿ ಹಾರ್ಟ್ ಸರ್ಜರೀಸ್ ಮಾಡೋದಕ್ಕೆ ಅದು ಒಂದಕ್ಕೆ ನಾವು ಇನ್ನೂ ಅಷ್ಟು ರೆಡಿ ಮಾಡ್ಕೋಬೇಕು, ಅದೊಂದು ಡಿಪಾರ್ಟ್ಮೆಂಟ್ ನಮ್ಮಲ್ಲಿ ಇನ್ನೂ ಆಗಿಲ್ಲ ಅಂತ. ಬಟ್ ಸರ್, ಯು ಹ್ಯಾವ್ ಅ ವೆರಿ ಬಿಗ್ ಹಾರ್ಟ್. ಯುನೈಟೆಡ್ ಹಾಸ್ಪಿಟಲ್ ಹ್ಯಾಸ್ ಅ ವೆರಿ ಬಿಗ್ ಹಾರ್ಟ್ ಟು ಇನ್ವೈಟ್ ಅ ಪೀಪಲ್ ಹೂ ಆರ್ ಆಲ್ರೆಡಿ ಗಾನ್. ನಮ್ಮಲ್ಲೆಲ್ಲ ಇದೆ, ಹಾಸ್ಪಿಟ್ಲಿಂದ ಹೋಗುವಾಗ ನಾನು ಮತ್ತೆ ಬರ್ತೀನಿ ಅಂತ ಹೇಳಬೇಡಿ ಅಂತ ಹೇಳ್ತಾರೆ ಅಲ್ವಾ, ಜೈಲಿಂದ ಹೋಗುವಾಗ್ಲೂ ಮತ್ತೆ ವಾಪಸ್ ಬರ್ತೀನಿ ಅಂತ ಹೇಳಬೇಡಿ ಅಂತ ಹೇಳ್ತಾರೆ. ಹಾಗೆ ಇರುವಂಥ ಒಂದು ಅದನ್ನು ನಾವು ಕೇಳ್ಕೊಂಡು ಬಂದಿರೋದು. ಬಟ್ ಈಗ ಹುಷಾರಾಗಿ ಹೋಗಿರೋ ಪೇಷಂಟ್ಸ್ಗಳನ್ನು ಮತ್ತೆ ಕರೆದು ಅವ್ರ ಜೊತೆ ಒಂದು ಬಾಂಧವ್ಯನ ಬೆಳೆಸೋದಿದೆಯಲ್ಲ, ಅದು ಎಲ್ಲ ಆಸ್ಪತ್ರೆಗಳು ಮಾಡೋದಿಲ್ಲ. ನಮ್ಮನೇಲಿ ಒಂದು ಹೆಣ್ಮಗು ಹುಟ್ಟಿತ್ತು ಅನ್ನೋದು, ದೇ ವರ್ ಆಲ್ ವೆರಿ ವೆರಿ ಪ್ರೌಡ್. ಮೈ ಫಾದರ್, ಮೈ ಮದರ್, ಎವ್ರಿಬಡಿ ವಾಸ್ ವೇಟಿಂಗ್ ಫಾರ್ ಅ ಗರ್ಲ್ ಚೈಲ್ಡ್. ಸೊ ಆ್ಯಂಡ್ ಐ ವಾಸ್ ಬಾರ್ನ್. ಸೊ ನಾನು ಹುಟ್ಟತಾನೆ ಒಂದು ಸೆಲೆಬ್ರೇಷನ್ ಆಗಿ ಲಕ್ಕಿ ಇದಾಗಿ ಹುಟ್ಟಿ ಬೆಳೆದಿರೋದು. ಆ್ಯಂಡ್ ಐ ಆಲ್ವೇಸ್ ಬೀನ್ ಲುಕ್ಡ್ ಅಪ್. ಏನೋ ನನ್ನ ನೋಡ್ಕೊಂಡಿರೋದು ಅದೇ ರೀತಿಯಲ್ಲಿ ನೋಡ್ಕೊಂಡಿದ್ದಾರೆ. ಕಷ್ಟದಲ್ಲಿದ್ದಾಗ್ಲೂ ನನಗೆ ಯಾವತ್ತೂ ಏನೋ ಕಡಿಮೆ ಆಯಿತು ಅಥವಾ ನೀನು ಹೆಣ್ಮಗು ಅನ್ನೋ, ಅಫ್ಕೋರ್ಸ್ ನಮ್ಮ ಮನೆಯಲ್ಲೂ ಡಿಸ್ಪೈಟ್ ನಮ್ಮ ಮನೆಯಲ್ಲಿ ನನಗೆ ಮೊದಲನೇ ಮಗು ಹೆಣ್ಮಗು ಅಂತ ಬೇಕಿದ್ರೂ ಎರಡನೇ ಮಗು ಗಂಡೇ ಬೇಕಿತ್ತು. ಬಟ್ ಎರಡನೇ ಮಗು ಹೆಣ್ಣಾಯಿತು. ಮತ್ತೆ ದೇ ವೆಂಟ್ ಇನ್ ಫಾರ್ ಅನದರ್ ಚೈಲ್ಡ್. ಆ ಗಂಡು ಮಗು ಆದಮೇಲೆ ನಮ್ಮ ಮನೆಯಲ್ಲೂ ಅದು ನಿಂತಿದ್ದು. ಸೊ ಫಸ್ಟ್ ವೆರ್ ಬ್ರಾಟ್ ಅಪ್ ಇನ್ ಅ ವೆರಿ ಈಕ್ವಲ್ ಸಿನಾರಿಯೋ. ಸೊ ಕಮಿಂಗ್ ಫ್ರಮ್ ಆ ಥರದ್ದು ಒಂದು ಬ್ಯಾಕ್ಗ್ರೌಂಡಿಂದ ಬಂದು, ವೆನ್ ಐ ಗಾಟ್ ಇನ್ ಟು ಜರ್ನಲಿಸಮಿಗೆ ನಾನು ಬಂದಿದ್ದೆ ಸೆಕೆಂಡ್ PUC ಫೇಲ್ ಆದಮೇಲೆ. ಸೊ ನಾನು ಸೆಕೆಂಡ್ PUCಲಿ ಸೈನ್ಸ್ ತಗೋಬೇಕು ಅಂತ ಹಠ ಮಾಡಿ ಐ ಟುಕ್ ಸೈನ್ಸ್. ನಮ್ಮ ತಂದೆ ಕೂಡ ಒಬ್ಬ ಜರ್ನಲಿಸ್ಟ್, ರವಿ ಬೆಳಗೆರೆ ಅಂತ, ಸುಮಾರು ಜನಕ್ಕೆ ಇಲ್ಲಿ ಗೊತ್ತಿರಬಹುದು. ಸೊ ಅವ್ರು ಆವಾಗಲೇ ಹೇಳಿದರು, ಇಲ್ಲ ಮಗಳೇ ಆರ್ಟ್ಸ್ ತಗೋ ಅಂತ. ನಾನು ಸೈನ್ಸ್ ಬೇಕು ನನಗೆ, ನಾನು ಇಂಜಿನಿಯರಿಂಗ್ ಮಾಡಬೇಕು ಅಂತ I took up science, but physics ಏನು ಅರ್ಥ ಆಗಲಿಲ್ಲ. ಸೊ ಐ ಫೇಲ್ಡ್ ಇನ್ ಫಿಸಿಕ್ಸ್. ಅದಾದಮೇಲೆ ಜರ್ನಲಿಸಮಿಗೆ ಬಂದೆ.
ಆ್ಯಂಡ್ ಐ ಡಿಡ್ ವೆರಿ ವೆಲ್ ಇನ್ ಜರ್ನಲಿಸಮ್. ಆ್ಯಂಡ್ ಜರ್ನಲಿಸಮ್ ಮುಗ್ದಿದ ತಕ್ಷಣ ನನಗೆ ವಿಜಯ್ ಟೈಮ್ಸಲ್ಲಿ ಕೆಲಸ ಸಿಕ್ತು. ನನ್ನ ಚೀಫ್ ರಿಪೋರ್ಟರ್ ಬಂದು ಕೇಳಿದ್ರು, ನೀನು ರವಿ ಬೆಳಗೆರೆ ಮಗಳು ಅನ್ನೋದನ್ನ ಯು ಶುಡ್ ಫರ್ಗೆಟ್ ಅಂತ. ಐ ಸೆಡ್ ಐ ಆಮ್ ಗ್ಲ್ಯಾಡ್ ನನಗೆ ಕೆಲಸ ನೀವು ರವಿ ಬೆಳಗೆರೆ ಮಗಳು ಅಂತ ಕೊಟ್ಟಿಲ್ಲ, ಬಟ್ ಬಿಕಾಸ್ ಆಫ್ ಮೈ ಡಿಗ್ರಿ ವಾಟ್ ಐವ್ ಹ್ಯಾಡ್ ಅಂತ. ಆ್ಯಂಡ್ ಶಿ ಸೆಡ್ ಏನು ಬೀಟ್ ಕವರ್ ಮಾಡ್ತೀಯಾ ಅಂತ. ನಮ್ಮಲ್ಲಿ ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ ಎಸ್ ಬೀಟ್ಸ್, ವೇರ್ ಹೆಲ್ತ್ ಇರ್ಬೋದು, ಎಜುಕೇಷನ್ ಇರ್ಬೋದು, ಕ್ರೈಮ್ ಇರ್ಬೋದು, ಆ ಥರ ಡಿಫ್ರೆಂಟ್ ಬೀಟ್ಸ್ ಇರುತ್ತೆ. ಸೊ ನೀನೇನು ಕವರ್ ಮಾಡ್ತೀಯ ಅಂದರೆ ನಾನು ಕ್ರೈಮ್ ಬೀಟ್ ಮಾಡ್ತೀನಿ. ಓ ನೀನು ಹೆಣ್ಮಗು ಕ್ರೈಮ್ ಬೀಟ್ ಆಗತ್ತಾ ನಿಮಗೆ? ವೆರಿ ಫ್ಯೂ. ಅವಾಗಿನ ದಿಸ್ ಇಸ್ ಅಬೌಟ್ 20 years ಬಿಫೋರ್. ಸೊ ಆಗ 20 ವರ್ಷದ ಹಿಂದೆ ತುಂಬ ಕಡಿಮೆ ಜನ ಕ್ರೈಮ್ ರಿಪೋರ್ಟಿಂಗ್ ಮಾಡ್ತಿದ್ದ ಹೆಣ್ಮಕ್ಳಿದ್ದಿದ್ದು. ಸೊ ಐ ಸೆಡ್ ಇಲ್ಲ, ಇಟ್ಸ್ ಓಕೆ ನಾನು ಮಾಡ್ತೀನಿ ಅಂತ. ಅವ್ರಿಗೂ ಏನು ಅನಿಸ್ತು, ಓಕೆ ಆಯಿತು ಅಂತ ಶಿ ಅಗ್ರೀಡ್ ಫಾರ್ ಇಟ್. ಸೊ ನಾನು ಕ್ರೈಮ್ ರಿಪೋರ್ಟಿಂಗ್ ಮಾಡೋಕ್ಕೆ ಶುರು ಮಾಡಿದ ದಿನಗಳಲ್ಲಿ ನನ್ನ ಒಂದು ಬ್ಯಾಗೇಜ್ ಆಫ್ ವಾಟ್ ವುಮನ್ ಈಸ್, ಆ್ಯಂಡ್ ಐವ್ ಸೀನ್ ಮೈ ಮದರ್ ಸ್ಟ್ರಗಲ್. ಐವ್ ಸೀನ್ ಶಿ ವಾಸ್ ಅ ಟೀಚರ್ ಆ್ಯಂಡ್ ಅಪ್ಪನ ಕೆಲಸ ಇರ್ತಾ ಇರಲಿಲ್ಲ. ಅಪ್ಪ ಯೂಸ್ ಟು ಬಿ ಡ್ರಿಂಕಿಂಗ್ ಅಟ್ ಟೈಮ್ಸ್. ಸೊ ಇಟ್ ವಾಸ್ ಓನ್ಲಿ ಹರ್ ಹೂ ಯೂಸ್ ಟು ಮ್ಯಾನೇಜ್ ದ ಹೌಸ್. ಐವ್ ಸೀನ್ ದಟ್ ಕೈಂಡ್ ಆಫ್ ಸ್ಟ್ರಗಲ್. ಐವ್ ಸೀನ್ ಪಾವರ್ಟಿ ಇನ್ ಮೈ ಲೈಫ್. ಬೈ ದೆನ್ ಆಲ್ರೆಡಿ ಐವ್ ಸೀನ್ ಆಲ್ ಆಫ್ ದಿಸ್. ಬಟ್ ನಾನು ನೋಡಿರೋ ಹೆಣ್ಮಕ್ಳಿದಾರಲ್ಲ, ಆ ಕ್ರೈಮ್ ಜಗತ್ತಿನಲ್ಲಿನ ಹೆಣ್ಮಕ್ಳು ಆ ಸ್ಟ್ರೆಂತ್ ಇದೆಯಲ್ಲ ಅವ್ರದ್ದು, ವಾಟ್ ಎವರ್ ವಿ ಡಿಸ್ಕಸಿಂಗ್, ಬೋರ್ಡ್ ರೂಮ್ ಡಿಸ್ಕಷನ್ಸ್ ಆಗ್ಬೋದು, ಇನ್ನೆಲ್ಲೋ ಒಂದು ಫೀಲ್ಡ್ ಆರ್ಮಿಲಿ ಇರ್ಬೋದು, ದೇ ಆರ್ ಆಲ್ ಪ್ರಿವಿಲೇಜ್ಡ್ ಟು ವಾಟ್ ಎವರ್ ಲೆವೆಲ್ ದೇ ಹ್ಯಾವ್ ಅಚೀವ್, ದೇ ಹ್ಯಾವ್ ಸ್ಟ್ರಗಲ್ಡ್. ಐ ಆಮ್ ನಾಟ್ ಸೇಯಿಂಗ್ ದೇ ಹ್ಯಾವ್ ನಾಟ್ ಸ್ಟ್ರಗಲ್ಡ್, but they have come there and they are managing to do it. But imagine the lives of women who are wives of a rowdy sheeter, or who are daughters of a person who's raped somebody, or or a woman who's killed her own child for whatever reasons, or killed her husband for some reasons. So I met these women, and you won't believe, every woman had a story which was actually convincing. I could not convince myself as a journalist that these women are at fault somewhere. I really couldn't. I might be saying something very wrong which is on the other side of the law, but really I felt that there is a story behind what they have done, for the reasons what they have done. United Hospital Jayanagar is celebrating the International Women's Day today. It is a matter of honor and matter of pleasure for all of us that we are celebrating this today with our patients, who have the women patients who as warriors, come up as real winners in their battle of health. So we thought that the women, when they are in distress, when people are in disease, they do come to the hospitals. But we wanted that the women, when they are in the best of their health, they are in happy times, we wanted to celebrate the Women's Day with them. So with this as the theme, with this as the backdrop, we have invited our women who have undergone treatment here, and we are very happy to celebrate this Women's Day with them. And on this occasion, we are also launching a very, very useful cardiac and gynec health package for the women at a very attractive price of 499 rupees, which includes a very high-end CT calcium scoring test, which is one of its kind in Bangalore, on a 384 slice CT scanner, a non-invasive test which within 30 seconds gives you your cardiac health score, your CT calcium score. So I'm sure the ladies, the women will make use of this package, and we wish everybody a very, very healthy and happy life. We wish all the women a very happy International Women's Day.